ಕಲಬುರಗಿ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಇರುವ ಸರ್ಕಾರಿ ಜಾಗವನ್ನು ಒತ್ತುವರಿ ಅಥವಾ ಕಾನೂನು ಬಾಹಿರವಾಗಿ ಕಬ್ಜಾ ಮಾಡುತ್ತಿರುವುದು ತ್ವರಿತವಾಗಿ ತೆರವುಗೊಳಿಸಬೇಕು ಎಂದು ಕೆಕೆಸಿಸಿಐನ ಅಧ್ಯಕ್ಷ ಶರಣಪ್ಪ ಮನವಿ ಮಾಡಿದರು. ಕಲಬುರಗಿಯಲ್ಲಿ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೂಪರ್ ಮಾರ್ಕೆಟ್ನಲ್ಲಿ ಪಿಡಬ್ಲ್ಯೂ ಖಾತೆಗೆ ಸೇರಿದ ಖಾಲಿ ನಿವೇಶನದಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದ್ದು, ಇತ್ತೀಚೆಗೆ ಕೊಲೆಯಾಗಿದ್ದು ಮತ್ತು ಕಸದ ಗುಂಡಿಯಂತಾಗಿದೆ. ಸದರಿ ಖಾಲಿ ನಿವೇಶನದಲ್ಲಿ ಪೇ ಪಾರ್ಕ್ ಸೌಲಭ್ಯವನ್ನ ಗುತ್ತಿಗೆ ಆಧಾರದಲ್ಲಿ ಕೊಡುವುದರ ಮೂಲಕ ಆ ಜಾಗದ ಸದುಪಯೋಗ ಮತ್ತು ಸ್ವಲ್ಪ ಮಟ್ಟಿನ ವಾಹನ ದಟ್ಟಣೆ ಕಡಿಮೆ ಆಗಿ ಸ್ವಚ್ಛತೆ ವಾತಾವರಣ ನಿರ್ಮಾಣ ಮಾಡುವ ಸಲುವಾಗಿ ಕೆಕೆಸಿಸಿಐ ಕಲಬುರಗಿಯು ಪಿಡಬ್ಲ್ಯೂಡಿ ಖಾತೆಗೆ ಮನವಿ ಸಲ್ಲಿಸಿದೆ. ಇನ್ನುವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ. ಸೂಪರ್ ಮಾರ್ಕೆಟ್ನಲ್ಲಿ ನಿರ್ಮಿಸಲಾದ ರಸ್ತೆ ವಿಭಜಕಗಳು ಮತ್ತು ಫುಟ್ಪಾತ್ ರೇಲಿಂಗ್ ಅವೈಜ್ಞಾನಿಕವಾಗಿದ್ದು ವಾಹನಗಳ ದಟ್ಟಣೆಯ ಸಮಸ್ಯೆಯಾಗುತ್ತಿದೆ. ಸೂಪರ್ ಮಾರ್ಕೆಟ್ ಕಲಬುರಗಿ ಜಿಲ್ಲೆಯ ವ್ಯಾಪಾರ ಕೇಂದ್ರವಾಗಿದ್ದು ನಗರದ ಹೃದಯ ಭಾಗದಲ್ಲಿದ್ದು ಇಲ್ಲಿ ವ್ಯವಸ್ಥಿತ ಶೌಚಾಲಯಗಳ ವ್ಯವಸ್ಥೆ ಅತಿ ವಿರಳವಾದದ್ದು ವ್ಯಾಪಾರಸ್ಥರು ಮತ್ತು ಗ್ರಾಹಕರ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ದೂರಿದರು. ನಲ್ಲಿರುವಂತಹ ಒಂದು ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಏನು ನಮಗೆ ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ಆಗಬೇಕಿತ್ತು. ಈಗಾಗಲೇ KKRDB ಇಂದ 24-25 ಸಾಲಿನ ಮ್ಯಾಕ್ರೋ ಒಂದು ಸ್ಕೀಮ್ ಅಡಿಯಲ್ಲಿ ಅಲ್ಲಿ ನಮಗೆ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದ್ದೆ. ಅಲ್ಲಿ ಆ ಒಂದು ಸೂಪರ್ ಮಾರ್ಕೆಟ್ ಒಂದು ಭಾಗದಲ್ಲಿ ಏನಲ್ಲ ನಮಗೆ ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ಆಗಬೇಕು. ಟ್ರಾಫಿಕ್ ವ್ಯವಸ್ಥೆ ಕೂಡ ಪ್ರಾಬ್ಲಮ್ ಇದೆ ಇದು ಪಾರ್ಕಿಂಗ್ ಸಲುವಾಗಿ. ಸೊ ಅಲ್ಲಿಂದ ಆದಷ್ಟು ಬೇಗ ಈ ಪಾರ್ಕಿಂಗ್ದು ಕೆಲಸ ಶುರು ಆಗಬೇಕು. ಅದಲ್ಲದೆ ಬೇರೆ ಯಾವುದೇ ಒಂದು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಇವತ್ತು ನಾವು ಜಿಲ್ಲಾಡಳಿತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಈಗಾಗಲೇ ಸೂಪರ್ ಮಾರ್ಕೆಟ್ ಏರಿಯಾನಲ್ಲಿ ಒಂದು ಬರೀ ನಡ್ಕೊಂಡು ಓಡಾಡಬೇಕು, 2 ವೀಲರ್ ಆಗಿರ್ಬೋದು, ನಡ್ಕೊಂಡು ಹೋಗ್ಬೇಕಂದ್ರೂ ಕೂಡ ಕಷ್ಟ ಇದೆ. ಅಂಥದ್ರಲ್ಲಿ ಮತ್ತೆ ಬೇರೆ ವ್ಯಾಪಾರ ತಂದು ಅಲ್ಲೇ ನಮ್ಮ ಮಧ್ಯದಲ್ಲಿ ಹಾಕಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಏನು ಸೂಪರ್ ಮಾರ್ಕೆಟ್ನಲ್ಲಿ ಏನು ಇವತ್ತಿನ ದಿವಸ ಎನ್ಕ್ರೋಚ್ಮೆಂಟ್ಸ್ ಇದೆ, ಅಂದರೆ ಒಂದು ಜೈಲ್ದ ಆವರಣದಲ್ಲಿ ನಮ್ಮ ಮೊದಲಿಂದು ಸುಮಾರು 388 ಸೈಟ್ಸ್ಗಳಿದೆ. ಅದು ಕೆಲವೊಂದು ಸೈಟ್ಸ್ಗಳು ಎನ್ಕ್ರೋಚ್ಮೆಂಟ್ ಆಗಿದೆ. ಅಲ್ಲಿಂದ ಅವು ಒಂದು ತೆರವುಗೊಳಿಸಬೇಕು ಮತ್ತು ಪಾರ್ಕಿಂಗ್ ಸಮಸ್ಯೆ ಪರಿಹರಿಸ್ಕೊಡ್ಬೇಕು. ಅದಲ್ಲದೆ ಏನು ಇವತ್ತಿನ ದಿವಸ ನಮ್ಮ ಒಂದು ವ್ಯಾಪಾರಿಗಳ ಕೆಲವೊಂದು ನಿವೇಶನಗಳು 262ರಿಂದ 268 ಒಂದು 6 ಸೈಟ್ಗಳೇನಿದೆಯಲ್ಲ ಸರ್, ಇನ್ನೂವರೆಗೂ ಅವರಿಗೆ ಎಲ್ಲಿ ಯಾವುದೇ ರೀತಿ ಅವರಿಗೆ ಅನುಮತಿ ಅವರಿಗೆ ಆದೇಶ ನೀಡಿಲ್ಲ ಅವರು ಒಂದು ಪ್ಲಾಟ್ಗಳಿಗೆ. ಅದಲ್ಲದೆ ಇವತ್ತಿನ ದಿವಸ ಸಿಟಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಕೆಲವೊಂದು ಎನ್ಕ್ರೋಚ್ಮೆಂಟ್ಸ್ ಇದೆ, ಅಲ್ಲಿ ಕೂಡ ಸರ್ ಅವರು ತೆರವುಗೊಳಿಸಬೇಕು. ಮತ್ತು ಟೆಂಡರ್ಸ್ ಕರೆದು ಯಾರಿಗಾದರೂ ಆಕ್ಷನ್ನಲ್ಲಿ ಇವತ್ತಿನ ದಿವಸ ಅವು ಮಾರಾಟ ಮಾಡಬೇಕು ಅವು ಒಂದೆಲ್ಲ ನಿವೇಶನಗಳಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದಲ್ಲದೆ ಫುಟ್ಪಾತ್ನಲ್ಲಿ ಏನದ ಅಲ್ಲಿ ತಳ್ಳು ಗಾಡಿಗಳೇನಿರೋ ಹಾವ್ಕರ್ಸ್ ಎಲ್ಲ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ತಾಯಿದೆ. ಹಾವ್ಕರ್ಸ್ ಮೂವ್ಮೆಂಟ್ ಆಗಬೇಕು ಅವರಿಗೆ, ಇಲ್ಲಾಂದರೆ ಬೇರೆ ಕಡೆ ಸ್ಥಳಾವಕಾಶ ಮಾಡಿಕೊಟ್ಟು ಮಾರ್ಕೆಟ್ನಲ್ಲಿ ಇರುವಂಥ ಒಂದು ಟ್ರಾಫಿಕ್ಕಿಗೆ ಒಂದು ಸುವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅದಲ್ಲದೆ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಒಂದು ವಾರದಲ್ಲಿ 3 ಬಾರಿ ಒಂದು ಅಗ್ನಿಯ ಅವಘಡ ಆಗಿದೆ. ಇದು ಕಲಬುರಗಿಯಲ್ಲಿ ಸುಮಾರು 50,000-60,000 ಜನಸಂಖ್ಯೆ ಇರುವಾಗಿನ ಒಂದು ಸಿಟಿ. ಈಗ ಕಲಬುರಗಿ ನಗರದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇದೆ, ಜನದಟ್ಟಣೆ ಜಾಸ್ತಿ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಏನು ಟ್ರಾಫಿಕ್ ಹೆಚ್ಚಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ಬೇಕಂದ್ರೆ ಸಾಕಷ್ಟು ಸಮಸ್ಯೆಗಳಿವೆ. ಸೊ ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಅಗ್ನಿಶಾಮಕ ದಳದ ಏನದಲ್ಲ ಸರ್, ಒಂದೇ ಒಂದು ಸ್ಟೇಷನ್ ಇದೆ. ಎಲ್ಲಾದರೂ ಅಗ್ನಿ ಅನಾಹುತ ಅವಘಡ ಸಂಭವಿಸಿದಾಗ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಂದ್ರೆ ತುಂಬ ತೊಂದರೆ ಆಗ್ತಾಯಿದೆ. ಅದರ ಸಲುವಾಗಿ ನಮ್ಮ ನಗರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಯೂನಿವರ್ಸಿಟಿ ಆಗಿರ್ಬೋದು, ಒಂದು ನಂದೂರು ಇಂಡಸ್ಟ್ರಿ ಏರಿಯಾ ಆಗಿರ್ಬೋದು, ಒಂದು ರಾಮ ಮಂದಿರ ಸರ್ಕಲ್ ಆಗಿರ್ಬೋದು, ಒಂದು ಹುಮ್ನಾಬಾದ್ ಒಂದು ರಿಂಗ್ ರೋಡ್ ಹತ್ರ ಒಂದು 4 ಹೊಸ ಅಗ್ನಿಶಾಮಕ ಠಾಣೆಗಳು ಒಂದು ಶುರು ಮಾಡಬೇಕಂತ ನಮ್ಮ ಕೋರಿಕೆ ಇದೆ. ಅದಲ್ಲದೆ ಇವತ್ತಿನ ದಿವಸ ಮೊನ್ನೆ ಕಪಡ ಬಾಜಾರ್ನಲ್ಲಿ ಒಂದು ಅಗ್ನಿ ಅವಘಡ ಆಗಿ ಒಂದು ಬಟ್ಟೆ ದುಕಾನ್ ಕೋಟ್ಯಾಂತರ ರೂಪಾಯಿ ಹಾನಿಯಾಗಿದೆ. ಅಲ್ಲಿ ಶಾರ್ಟ್ ಸರ್ಕ್ಯೂಟಿಂದಾಗಿ ಅಲ್ಲಿ TCಗಳು ಕರೆಕ್ಟ್ ಇಲ್ಲ, ಅಲ್ಲಿ ಎಷ್ಟು ಲೋಡ್ ಬೇಕು, ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಜೆಸ್ಕಾಮ್ಲಿಂದ TCಗಳಿಲ್ಲ. ಇದೆಲ್ಲ ನೋಡ್ಕೊಂಡು ಮೊನ್ನೆ ನಾವು ನೋಡಿದಾಗ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಇದಕ್ಕೆಲ್ಲ ಜೆಸ್ಕಾಮ್ದವರು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿಂದ ಏನೇನೋ ಪ್ರಾಬ್ಲಮ್ ಇದೆ ಮಾಡೋಕೆ, ಇಲ್ಲದಿದ್ದರೆ ಸಾಕಷ್ಟು ಪ್ರಾಬ್ಲಮ್ಗಳು ಮತ್ತೆ ಮುಂದಿನ ದಿನಗಳಲ್ಲಿ ಆಗ್ತಾವಂತ ಅನ್ನಿಸ್ತಾ ಇದೆ. ಅದಲ್ಲದೆ L&Tದವ್ರು ಏನು ಕಲಬುರಗಿನಲ್ಲಿ ಏನು ನೀರಿಂದು 24x7 ನೀರಿನ ವ್ಯವಸ್ಥೆ ಮಾಡಬೇಕಿತ್ತು ಸುಮಾರು ವರ್ಷಗಳಿಂದ. ಎಷ್ಟೋ ಏರಿಯಾಗಳಲ್ಲಿ ಪೈಪ್ ಹಾಕೋಕ್ಕೆ ಟಗ್ಗ ತೋಡಿ ಟಗ್ಗಗಳು ಪೈಪ್ ಹಾಕಿದ ನಂತರ ಟಗ್ಗಳು ಸರಿಯಾಗಿ ಮುಚ್ತಾ ಇಲ್ಲ. ಇಕ್ಕಟ್ಟಾದಂಥ ಒಂದು ಚಿಕ್ಕ ಚಿಕ್ಕ ಏರಿಯಾಗಳಲ್ಲಿ ವಾಹನಗಳ ಸಂಚಾರ ಆಗಿರ್ಬೋದು, ನಡ್ಕೊಂಡು ಹೋಗ್ಲಿಕ್ಕೆ ವಯಸ್ಸಾದವ್ರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಇದು ಎಲ್ಲದರ ಬಗ್ಗೆ ಸರ್ಕಾರ ಗಮನವಹಿಸಿ ಎಲ್ಲ ಕೆಲಸಗಳನ್ನು ಬರ್ತಕ್ಕಂಥ ದಿನಗಳಲ್ಲಿ
ನಿರ್ವಹಿಸಬೇಕು ಮತ್ತು ಕಲಬುರಗಿ ಒಂದು ಸಾರ್ವಜನಿಕರಿಗೆ ಸುಗಮ ಸಂಚಾರ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಒಂದು ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಎಲ್ಲ ನಮ್ಮ ಜಿಲ್ಲಾಡಳಿತಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಈ ಎಲ್ಲ ಸಮಸ್ಯೆಗಳಿಗೆ ಮುಂದೆ ಪರಿಹಾರ ಸಿಗಲಿಲ್ಲ ಅಂದರೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ರೋಡಿಗೆ ಇಳಿದಕ್ಕೆಸಿಂದ ನಾವು ಈ ಒಂದು ಎಲ್ಲ ಕೆಲಸಗಳಿಗೆ ನಾವು ಸ್ಪಂದಿಸಿದಂಥ ಒಂದು ಆಫೀಸ್ಗಳ ಎದುರುಗಡೆ ನಾವು ಧರಣಿ ಕೂಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.